ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದು ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಕಾರಣ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕದಲ್ತಾ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಸರ್ವ್ ಮಾಡಿದ ನಂತರದಲ್ಲಿ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣದಿಂದಾಗಿಯೇ ಇಂಥ ಕಡೆ ಇದ್ದಾರೆ ಅಂತ ಸರಿಯಾಗಿ ಅವ್ರನ್ನ ಹುಡುಕ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಪೆನ್ಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಪ್ರಜ್ವಲ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರಾದ್ರೂ ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರಲ್ವಾ ಇನ್ಫಾರ್ಮೇಶನ್ ಸಿಗೋದು. ಆ ರೀತಿ ಆಗ್ತಾ ಇಲ್ಲ ಅನ್ನೋದು ಇರೋ ಮಾಹಿತಿ. 25 ದೇಶ ಸುತ್ತೋ ವೀಸಾ ಹೊಂದಿರುವಂತಹ ಪ್ರಜ್ವಲ್ ರೇವಣ್ಣ ಸದ್ಯ ಎಲ್ಲಿ? ಈ ಬಗ್ಗೆ ಅವರು ಮೊದಲು ಜರ್ಮನಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ನಂತರದಲ್ಲಿ ದುಬೈಗೆ ಹೋಗಿದ್ದಾರೆ ಅಂತ. 25 ಸುತ್ತಬಹುದಾದಂತಹ ವೀಸಾವನ್ನ ಹೊಂದಿದ್ದಾರೆ. ಎಲ್ಲಿದ್ದಾರೆ ಅಂತ ಹುಡುಕ್ಲೇಬೇಕು ಅಂತ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಡಲಾಯಿತು. ಫೈನಲಿ ಏನಾಯ್ತು? ಏನೂ ಇಲ್ಲ. ಆ ಸುದ್ದಿ ಬರ್ತಿದೆ, ನೋಡೋಣ. 15 ದಿನಗಳಿಂದ ನಾಪತ್ತೆಯಾಗಿರೋ ಪ್ರಜ್ವಲ್ ರೇವಣ್ಣ ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ವಿದೇಶದಲ್ಲಿ ಭೂಗತ. ಲೋಕಸಭೆ ಮೊದಲ ಹಂತದ ಚುನಾವಣೆ ಬಳಿಕ ನಾಪತ್ತೆಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಬಗ್ಗೆ ಇದುವರೆಗೆ ಯಾವುದೇ ಸುಳಿವಿಲ್ಲ. ಮೊದಲು ಜರ್ಮನಿ, ಆಮೇಲೆ ದುಬೈನಲ್ಲಿದ್ದಾರೆ ಅನ್ನೋ ಮಾಹಿತಿ ಇದ್ರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಶೆಂಗನ್ ವೀಸಾ ಹೊಂದಿರುವ ಪ್ರಜ್ವಲ್ 25 ರಾಷ್ಟ್ರಗಳಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಆಧಾರದಡಿ ಸರ್ಕಾರ ಕೂಡ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿತ್ತು. ಈ ನೋಟಿಸ್ ನೀಡಿದ್ರೂ ಇದುವರೆಗೆ ಪ್ರಜ್ವಲ್ ಮಾಹಿತಿ ಲಭ್ಯವೇ ಇಲ್ಲ. ಯಾವ ದೇಶದ ಗಡಿಯೂ ದಾಟಿಲ್ಲ. ಈಗಿರುವ ಮಾಹಿತಿಯ ಪ್ರಕಾರ 25 ದೇಶ ಸುತ್ತುವ ವೀಸಾ ಹೊಂದಿರುವ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾವ ದೇಶದ ಗಡಿಯನ್ನೂ ಪ್ರಜ್ವಲ್ ದಾಟಿಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕದಲುತ್ತಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ಪಾಸ್ಪೋರ್ಟ್ ಬಳಸುತ್ತಿಲ್ಲ. ಭೂಗತವಾಗಿಯೇ ಪ್ರಜ್ವಲ್ ಉಳಿದಿದ್ದಾರೆ ಅಂತ ಗೊತ್ತಾಗಿದೆ. ಚುನಾವಣೆ ಮುಗಿಯುವವರೆಗೂ ಬರೋದೇ ಡೌಟ್. ವಕೀಲರ ಸಂಪರ್ಕದಲ್ಲಿದ್ದಾರಾ ಪ್ರಜ್ವಲ್ ರೇವಣ್ಣ? ಇನ್ನು ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಜೈಲು ಸೇರಿರೋ ಬಗ್ಗೆಯೂ ಪ್ರಜ್ವಲ್ಗೆ ಮಾಹಿತಿ ಇದೆ ಎನ್ನಲಾಗಿದೆ. ಅಪ್ಪ ಜೈಲು ಸೇರಿದ್ರೂ ಸ್ವದೇಶಕ್ಕೆ ವಾಪಸ್ಸಾಗದಷ್ಟು ಪ್ರಜ್ವಲ್ ಕಠೋರ ಆಗ್ಬಿಟ್ಟಿದ್ದಾರೆ. ಈಗ ದೇಶಕ್ಕೆ ಹಿಂತಿರುಗಿದ್ರೆ ಬಂಧನವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿ ವಕೀಲರ ಸಂಪರ್ಕದಲ್ಲಿರುವ ಪ್ರಜ್ವಲ್ ಕಾನೂನು ಹೋರಾಟದ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಎಲೆಕ್ಷನ್ ನಂತರವೇ ಸ್ವದೇಶಕ್ಕೆ ವಾಪಸ್ಸಾಗ್ತಾರೆ ಎನ್ನಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿ 15 ದಿನಗಳೇ ಕಳೆದು ಹೋಗಿದ್ದಾವೆ. ಅದರ ಜೊತೆಯಲ್ಲಿ ಅತ್ಯಾಚಾರ ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂಥದ್ದು. ಅತ್ಯಾಚಾರ ಪ್ರಕರಣಗಳು ದಾಖಲಾದ ಬಳಿಕ ಪ್ರಜ್ವಲ್ ರೇವಣ್ಣವನ್ನ ಹುಡುಕಾಟ ಮಾಡಲಿಕ್ಕೆ SIT ಅಧಿಕಾರಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನೋಟಿಸ್ ಮೇಲೆ ನೋಟಿಸ್ ಅನ್ನು ಕೊಟ್ಟರು ಕೂಡ ಅದಕ್ಕೆ ಯಾವುದೇ ರೀತಿಯ ಕ್ಯಾರೆ ಅನ್ನೋದಾದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ಸಾಗುವಂತ ಮನಸ್ಸನ್ನೇ ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ನ ಮುಖಾಂತರ ಈ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊರಡಿಸಿರುವಂತದ್ದು. ಪ್ರಜ್ವಲ್ ಹುಡುಕಿಕೊಟ್ಟರೆ ₹1,00,000 ಬಹುಮಾನ. ಪೋಸ್ಟರ್ ಅಂಟಿಸಿದವರು ಪೊಲೀಸ್ ವಶಕ್ಕೆ. ಈ ಮಧ್ಯೆ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ವಾಂಟೆಡ್ ಪ್ರಜ್ವಲ್ ರೇವಣ್ಣ ಅಂತ ಜನತಾ ಪಕ್ಷದ ಕಾರ್ಯಕರ್ತರು ಪೋಸ್ಟರ್ ಹಂಚಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಹುಡುಕಿಕೊಟ್ಟರೆ ₹1,00,000 ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ. ಸರ್, ಕಳೆದ 15 ದಿವಸಗಳಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯುವಂಥದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ಸೊ ಆ ಉದ್ದೇಶದಿಂದ ನಾವು ಜನತಾ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ವಾಂಟೆಡ್ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ, ನಮ್ಮ ಜನತಾ ಪಕ್ಷದ ವತಿಯಿಂದ ₹1,00,000 ಬಹುಮಾನವನ್ನ ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಈ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಫಲವಾಗಿದೆ. ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ವಿಫಲವಾಗಿವೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ತಕ್ಷಣವೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಪೋಸ್ಟರ್ಗಳೆಲ್ಲವನ್ನ ತೆರವುಗೊಳಿಸಿದರು. ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಹುಡುಕಿಕೊಟ್ಟವರಿಗೆ ಬಹುಮಾನ ಘೋಷಣೆ ಮಾಡಿರುವಂತಹ ಜನತಾ ಪಕ್ಷ ಇವತ್ತು ಬೆಂಗಳೂರಿನ ಶಿವಾನಂದ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಕಡೆ ಪ್ರಜ್ವಲ್ ರೇವಣ್ಣ ಅವರ ವಾಂಟೆಡ್ ಫೋಟೋ ಅನ್ನು ಹಾಕಿ ಪೋಸ್ಟರ್ ಅನ್ನು ಹಾಕ್ತಿರುವಂಥ ವಿಜುವಲ್ಸ್ಗಳನ್ನು ಹಾಕ್ತಿರುವಂಥದ್ದು. ನಾನು ಈಗಾಗಲೇ ಪೊಲೀಸರು ಅವರು ಪೋಸ್ಟರ್ಗಳನ್ನು ಅಂಟಿಸಿ ಈಗಾಗಲೇ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಆರೋಪಿಯನ್ನು ಬಂಧನ ಮಾಡುವಲ್ಲಿ ವಿಫಲವಾಗಿದೆ. ಹಾಗಾಗಿ ಜನರು, ಸಾರ್ವಜನಿಕರು ಯಾರಾದರೂ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಹುಡುಕಿಕೊಟ್ಟಲ್ಲಿ ಅವರಿಗೆ ಜನತಾ ಪಕ್ಷದ ಪಾರ್ಟಿಯಿಂದ ₹1,00,000 ಬಹುಮಾನವನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಶಿವಾನಂದ ಸರ್ಕಲಲ್ಲಿರುವಂಥ ಫ್ಲೇವರ್ ಬಳಿ ಈಗ ಪೋಸ್ಟರ್ಗಳನ್ನು ಅಂಟಿಸಿದ್ರು. ಈಗ ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ ಕಗ್ಗಂಟಾಗಿದ್ದು ಸ್ವದೇಶಕ್ಕೆ ಬಂದ ನಂತರವೇ ಪ್ರಕರಣಕ್ಕೆ ಒಂದು ತಿರುವು ಸಿಗಲಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು ಮತ್ತು ಹಾಸನ.